ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಅನು ವ್ಲಾಗ್ ಇನ್ ಕನ್ನಡ. ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸ್ನೇಹಿತರೆ ಇವತ್ತಿನ ದಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ವ್ಲಾಗ್ ಅನ್ನೋದಕ್ಕಿಂತ ಒಂದು ಬಟ್ಟೆದು ನಾನು ನಿಮಗೆ ತೋರಿಸೋಣ ಅಂಥೇಳಿ. ಇದು ಬಂದು ಅಮೇಝಿಂಗ್ ಫ್ಯಾಕ್ಟ್ರಿ ಕಡೆ ಅವರಿಂದ ಕಳಿಸ್ಕೊಟ್ಟಿರೋವಂಥದ್ದು. ನಾನು ಲಾಸ್ಟ್ ಟೈಮ್ ಒಂದು ಮೇಕಪ್ ಲುಕ್ಕಲ್ಲಿ ನಾನು ಒಂದು ವಿಡಿಯೋ ಮಾಡಿದೆ. ಆ ಮೇಕಪ್ ಲುಕ್ಕಲ್ಲಿ ಹಾಕಿದಂಥ ಈ ಡ್ರೆಸ್ ಏನಿದೆ, ಈ ಡ್ರೆಸ್ನ ಎಲ್ಲರೂ ಕೂಡ ಕೇಳ್ತಿದ್ರು, ಅಕ್ಕ ಎಲ್ಲಿಂದ ತೊಗೊಂಡ್ರಿ ಸಖತ್ತಾಗಿದೆ ಅಂತ. ಸೊ ಎಲ್ಲ ಫುಲ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸಖತ್ ಅಂದರೆ ಸಖತ್ ಪ್ರಿಟಿಯಾಗಿದೆ, ಲುಕ್ ವೈಸು ಅಷ್ಟೇ ಸಖತ್ತಾಗಿದೆ. ನನಗೆ ಆ್ಯಕ್ಚುಲಿ ಇದು ಒಂದು ಅಮೇಝಿಂಗ್ ಫ್ಯಾಕ್ಟ್ರಿ ಕಡೆ ಅವರಿಂದ ನನಗೆ ಕಳಿಸ್ಕೊಟ್ಟಿದ್ರು. ಸುಮಾರು ಡ್ರೆಸ್ಸನ್ನು ಕಳಿಸ್ಕೊಟ್ಟಿದ್ರು. ಅದರಲ್ಲಿ ನಾನು ತುಂಬ ಚೂಸಿ ಆಯಿತಾ. ಸುಮಾರು ಡ್ರೆಸ್ಸನ್ನು ಕಳಿಸ್ಕೊಟ್ಟಿದ್ರು ಕೂಡ ನನಗೆ ಇಷ್ಟ ಆದರೆ ಮಾತ್ರ ನಾನು ರಿವ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಖಂಡಿತವಾಗ್ಲೂ ನಾನು ರಿಟರ್ನನ್ನು ಕಳಿಸ್ಬಿಡ್ತೀನಿ. ಕೆಲವರು ರಿಟರ್ನ್ ಕೂಡ ಇಸ್ಕೊಳ್ಳಲ್ಲ, ಹಾಗೆ ಬಿಟ್ಬಿಟ್ಟಿರ್ತಾರೆ. ಇಲ್ಲ ಮೇಡಮ್ ನಿಮಗೆ ಮನ್ಸೊಲ್ದು ಯಾವಾಗಾದರೂ ಮಾಡ್ತೀರೇನೋ ಅಂತ. ಬಟ್ ಡೆಫಿನೆಟ್ಲಿ ನಾನು ಅದು ವರ್ತಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಇಲ್ಲ ಪರವಾಗಿಲ್ಲ ಮಾಡ್ಬೋದು ಅಂದರೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡೋ ಅಂಥದ್ದು ಅಂದರೆ ಇದು ಒಂಥರ ಸ್ಯಾರಿ ಅಂತ ಅನ್ಕೋಬೋದು, ಮತ್ತು ಆ್ಯಸ್ ವೆಲ್ ಆ್ಯಸ್ ಲೆಹೆಂಗಾ ಆಗಿ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ, ಈ ರೀತಿ ಇದೆ ಇದು ಆಯಿತಾ. ಸೊ ನಾನು ಸ್ಕ್ರೀನ್ ಮೇಲೆ ಕೂಡ ನಾನು ಹಾಕಿರ್ತೀನಿ, ನಾನು ವೇರ್ ಮಾಡಿರೋದನ್ನ ಹಾಕಿರ್ತೀನಿ ನೋಡ್ಕೊಬೋದು. ಸೊ ಇದು ಬಂದು ಪ್ಯೂರ್ ಜಾರ್ಜೆಟ್ ಮೆಟೀರಿಯಲ್ ಆಯಿತಾ, ತುಂಬ ಚೆನ್ನಾಗಿದೆ. ಒಳಗಡೆ ಕ್ಯಾನನ್ನು ಕೊಟ್ಟಿದ್ದಾರೆ. ಸೊ ನೀವೇನಾದರೂ ಪೆಟಿಕೋಟ್ ಹಾಕೋಬೇಕು ಅನ್ನೋ ಗೋಜಿರೋದಿಲ್ಲ. ಆನಂತರ ಜಸ್ಟ್ ಇದೇನಿಲ್ಲ, ನೀವು ಆ ಸೈಡ್ ಈ ಸೈಡ್ ಸ್ಟಿಚ್ ಮಾಡಿಸಿ ಇಲ್ಲಿ ನಾಡಿಯನ್ನು ಹಾಕ್ಸಿದ್ರೆ ಸಾಕು ಸ್ನೇಹಿತರೆ. ನಾಡಿ ಅಥವಾ ಲಾಡಿ ಅಂತ ಹೇಳ್ಬೋದು, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ. ಸೊ ಆನಂತರ ಇನ್ನು ಮಿಕ್ಕಿದ್ದೇನಿದೆ ಕಲ್ಲರ್ ಬಂದು ಈ ರೀತಿ ಇದೆ. ಸೊ ನೋಡಿ ಇದು. ಸೊ ಬಟ್ ಸಖತ್ ಅಂದರೆ ತುಂಬಾ ಪ್ರಿಟಿಯಾಗಿದೆ. ಈ ಬ್ಲೌಸನ್ನು ವೇರ್ ಮಾಡಿದೆ. ಈ ಬ್ಲೌಸ್ ಬಂದು ಇದು ಬೇರೆ ಕಂಪನಿದು. ಸೊ ಇದ್ರದ್ದು ನಾನು ನೆಕ್ಸ್ಟ್ ವೀಡಿಯೋಸ್ ಬರುತ್ತೆ, ನೀವು ವೆಯ್ಟ್ ಮಾಡ್ತೀರಿ. ಸೊ ಈ ಬ್ಲೌಸನ್ನು ನಾನು ವೇರ್ ಮಾಡಿದ್ದೆ. ಇದಕ್ಕೆ ಆ್ಯಕ್ಚುಲಿ ಅವರು ಬ್ಲೌಸನ್ನು ಕೊಟ್ಟಿದ್ದಾರೆ, ಬಟ್ ನಾನು ಆ ಬ್ಲೌಸನ್ನು ವೇರ್ ಮಾಡಲಿಲ್ಲ. ಈ ಬ್ಲೌಸ್ ಬಂದು ಪ್ಲೇನ್ ಬ್ಲೌಸ್ ಇತ್ತು. ಸೊ ಹಾಗಾಗಿ ನಾನು ಇದನ್ನು ವೇರ್ ಮಾಡಿದೆ. ಬಟ್ ಸಖತ್ತಾಗಿತ್ತು ನಿಜವಾಗ್ಲೂ, ಟ್ರಸ್ಟ್ ಮೀ. ಸಖತ್ ಅಂದರೆ ಸಖತ್ ಕಾಣಿಸ್ತಿತ್ತು. ವೇರ್ ಮಾಡಿ ಸುನೀಮಾ ಅಂತೂ ಅನೂ ಅಂತ ನೋಡ್ತಿದ್ರು, ಅಷ್ಟು ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ನನಗಂತೂ ಸಖತ್ ಇಷ್ಟ ಆಯಿತು. ಸೊ ದಟ್ ಇದನ್ನು ನಾನು ಖಂಡಿತವಾಗ್ಲೂ ರಿಟರ್ನ್ ಕೊಡೋದಿಲ್ಲ, ಯಾರಿಗೂ ಕೊಡೋದಿಲ್ಲ, ನಾನೇ ಇಟ್ಕೊಳ್ತೀನಿ. ನಂಗೆ ತುಂಬ ಇಷ್ಟ ಆಯಿತು ಅಂತೇಳಿ. ಅಮೇಝಿಂಗ್ ಫ್ಯಾಕ್ಟ್ರಿ ಅನ್ನೋದು ಒಂದು ಆನ್ಲೈನ್ ವೆಬ್ಸೈಟ್. ನೀವೇನಾದರೂ ಬೈ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಬೈ ಮಾಡ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಆನಂತರ ಆರಾಮ್ಸೆ ನೀವು ಖರೀದಿ ಮಾಡ್ಬೋದು. ರಿವ್ಯೂಸನ್ನು ನೋಡಿನೇ ಬೈ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ಬಟ್ಟೆಗೆ ಹೋಗೋಣ. ನೆಕ್ಸ್ಟ್ ಬಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಡ್ರೆಸ್ ಇದೆ. ಸೊ ಈ ಡ್ರೆಸ್ ನಾನು ಹೇಳಲೇಬೇಕು ನಿಮಗೆ, ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ನೋಡಿ ಈ ರೀತಿ ಇದೆ ಈ ಡ್ರೆಸ್ಸು. ನೋಡಿ ಈ ರೀತಿ ನೆಕ್ ಡಿಸೈನ್ ಬರುತ್ತೆ, ನೋಡ್ತಿದ್ದೀರಲ್ಲ, ಸೇಮ್ ನೆಕ್ ಡಿಸೈನ್ ಬರುತ್ತೆ. ಈ ರೀತಿ ಇರುವಂತಹ ಒಂದು ಡ್ರೆಸ್ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಳಗಡೆ ಒಂದು ಒಳಗಡೆ ನಮಗೆ ಈ ರೀತಿ ಒಂದು ಡ್ರೆಸ್ಸನ್ನು ಕೊಟ್ಟಿದ್ದಾರೆ. ಅದ್ರ ಮೇಲ್ಗಡೆ ಏನಿದೆ, ಅದ್ರ ಮೇಲ್ಗಡೆ ಈ ರೀತಿ ಇದೆ. ಬಟ್ ನನಗಂತೂ ಇದು ಸಖತ್ ಇಷ್ಟ ಆಯಿತು. ಫಂಕ್ಷನ್ಸ್ ಇದೆ, ಪಾರ್ಟೀಸ್ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಇದನ್ನು ವೇರ್ ಮಾಡ್ಬೋದು. ಸೂಪರಾಗಿ ಕಾಣಿಸುತ್ತೆ. ಆ್ಯಸ್ ವೆಲ್ ಆ್ಯಸ್ ನೀವು ತುಂಬಾ ಲಕ್ಷಣವಾಗಿ ಕೂಡ ಕಾಣಿಸ್ತೀರಾ. ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಆಗಿರ್ಬೋದು, ಮತ್ತು ಏನು ಹೇಳ್ತೀವಿ, ರಿಸೆಪ್ಷನ್ಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ರೀತಿ ಇದೆ ಇದು. ಸೊ ಇದು ಆಲ್ರೆಡಿ ಮೇಲ್ಗಡೆ ಒಂದು ನೆಟ್ಟು, ಅದ್ರ ಒಳಗಡೆ ಒಂದು ಬಟ್ಟೆ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ಟ್ರಾ ನೀವೇನು ಇದನ್ನು ಆ್ಯಡ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಲೈನಿಂಗನ್ನು ಧಾರಾಳವಾಗಿ ಯೂಸ್ ಮಾಡ್ಬೋದು. ಇದ್ರ ಪಿಕ್ಕನ್ನು ನಾನು ಸೈಡಲ್ಲಿ ಹಾಕಿರ್ತೀನಿ. ಹಾಗೆ ನಾನು ಪ್ಯಾಂಟ್ ಬಗ್ಗೆ ಹೇಳಬೇಕು. ಪ್ಯಾಂಟನ್ನು ಅವ್ರಿಗೆ ಆಲ್ರೆಡಿ ಡಿಸೈನ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ನೋಡಿ ಈ ರೀತಿ ನೋಡ್ತಿದ್ದೀರಲ್ಲ. ನನ್ನನ್ನು ಕೇಳೋದಾದರೆ ನೀವು ಇದನ್ನು ಲೆಗ್ಗಿನ್ಸ್ ಆಗಿ ನೀವು ಲೆಗ್ಗಿನ್ಸ್ ಟೈಪಲ್ಲಿ ನೀವು ಇದನ್ನು ಸ್ಟಿಚ್ ಮಾಡಿಸಿ, ಪುಷಪ್ ಪ್ಯಾಂಟ್ ಅಂತ ಏನು ಹೇಳ್ತೀವಿ ಆ ರೀತಿ ನೀವು ಸ್ಟಿಚ್ ಮಾಡಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ನಾರ್ಮಲ್ ಪಾಕಿಸ್ತಾನಿ ಪ್ಯಾಂಟ್ ಅಂತ ಹೇಳ್ತೀವಲ್ಲ, ಆ ರೀತಿ ಸ್ಟಿಚ್ ಕೂಡ ಮಾಡಿಸ್ಬೋದು. ತುಂಬ ಅಟ್ ದ ಸೇಮ್ ಟೈಮ್ ದುಪ್ಪಟ್ಟಾನ ಕೊಟ್ಟಿದ್ದಾರೆ. ದುಪ್ಪಟ್ಟ ಬಂದು ನೆಟ್ಟಲ್ಲಿದೆ. ಇದು ನೆಟ್ ಅದಕ್ಕಿಂತ ಚೆನ್ನಾಗಿದೆ ಕ್ವಾಲಿಟಿ, ಮತ್ತು ಸಾಫ್ಟ್ ಕೂಡ ಇದೆ. ನೆಟ್ ಸಾಫ್ಟ್ ಇದ್ದಷ್ಟು ಅದ್ರ ಕ್ವಾಲಿಟಿಯನ್ನು ಹೇಳುತ್ತೆ ಅಂತ ಹೇಳ್ಬೋದು. ಮತ್ತು ಸೈಡಲ್ಲಿ ಈ ರೀತಿ ಲೇಸನ್ನು ಕೊಟ್ಟಿದ್ದಾರೆ. ಸೊ ನಾನು ಈ ಡ್ರೆಸ್ಸನ್ನು ಕೂಡ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ಸಿಕ್ಕಾಪಟ್ಟೆ ಇಷ್ಟಪಟ್ಟು ತರಿಸ್ಕೊಂಡಂಥ ಬಟ್ಟೆಗಳು ಈಗಿರೋ ಬಟ್ಟೆಗಳೆಲ್ಲ. ಸೊ ನಾನು ನೆಕ್ಸ್ಟ್ ಡ್ರೆಸ್ಸನ್ನು ತೋರಿಸ್ತೀನಿ. ನೆಕ್ಸ್ಟ್ ಬಂದು ಚಡನ್ ಈ ಡ್ರೆಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ಟ್ರಸ್ಟ್ ಮೀ, ಒನ್ಸ್ ನೀವು ವೇರ್ ಮಾಡಿ ನೋಡಿ, ಭಯಂಕರ ಸಖತ್ತಾಗಿ ಕಾಣಿಸ್ತೀರ. ನನಗೆ ಈ ಡ್ರೆಸ್ ಕಲರ್ಸ್ ಎಲ್ಲ ನನ್ನ ಕಾಲೇಜ್ ಡೇಸನ್ನು ನೆನಪಿಸುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಆ ಟೈಮ್ನಲ್ಲಿ ನಾನು ಈ ಕಲರ್ಸನ್ನು ತುಂಬ ಚೂಸ್ ಮಾಡ್ತಿದ್ದೆ. ಈ ಡ್ರೆಸ್ ಬಂದು ಬ್ಲ್ಯಾಕ್ ಕಲರಲ್ಲಿದೆ. ಇದು ಕೂಡ ಪ್ಯೂರ್ ಜಾರ್ಜೆಟ್ ಮೆಟೀರಿಯಲ್.
ಸೂಪರ್ ಅಂದರೆ ಸೂಪರ್ ಡೂಪರ್ ಆಗಿದೆ ಈ ಡ್ರೆಸ್ ಅಂತೂ. ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಈ ಡ್ರೆಸ್ನ ಏನಾದರೂ ಬೈ ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಬೈ ಮಾಡಿ. ಆನಂತರ ಈ ಡ್ರೆಸ್ಗೆ ಒಂದು ಶರಾರನ ಕೊಟ್ಟಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದು ಶರಾರ ಪ್ಯಾಂಟು, ರೆಡಿ ಪ್ಯಾಂಟ್ ಆಯಿತಾ. ಸೊ ಅವ್ರಿಗೆ ಆಲ್ರೆಡಿ ಸ್ಟಿಚ್ ಕೂಡ ಮಾಡಿಬಿಟ್ಟಿದ್ದಾರೆ, ನೋ ನೀಡ್ ಟು ಸ್ಟಿಚ್ ಅಗೇನ್ ಅಂತ ಅನ್ಬೋದು. ಸೊ ಈ ಪ್ಯಾಂಟು ಸ್ಟಿಚ್ ಆಗಿದೆ. ನೀವು ನನ್ನ ಸೈಜ್ ಇದ್ದೀರಾ, ಅಪ್ ಟು 38 40ವರೆಗೂ, 40ನೂ ಇಡ್ಸಲ್ಲ ಅನಿಸುತ್ತೆ, 38ವರೆಗೂ ಇದು ಆರಾಮ್ಸೆ ಬರುತ್ತೆ ನಿಮ್ಗಾಯ್ತಾ. ಸೊ 40ಗೆ ಅಂದರೆ ಸ್ವಲ್ಪ ಟೈಟ್ ಆಗುತ್ತೆ ಅಂತ ನನ್ನ ಪರ್ಸ್ನಲ್ ಒಪಿನಿಯನ್ನು. 36 38ವರೆಗೂ ಆರಾಮ್ಸೆ ನೀವು ಇದನ್ನು ವೇರ್ ಮಾಡ್ಬೋದು ಈ ಪ್ಯಾಂಟನ್ನು. ಇಲ್ಲ ಅಂತ ಅಂದರೆ ನೀವು ಮತ್ತೆ ಇಲ್ಲಿ ಸ್ಟಿಚ್ಚನ್ನು ಓಪನ್ ಮಾಡಿಸಿ ನೀವು ಮತ್ತೆ ಸ್ಟಿಚ್ಚನ್ನು ಮಾಡಿಸ್ಕೋಬೇಕಾಗತ್ತೆ. ಇದು ರೆಡಿ ಪ್ಯಾಂಟ್ ಸಿಗುತ್ತೆ ನಿಮಗೆ. ಆನಂತರ ಇದಕ್ಕೆ ಮ್ಯಾಚ್ ಆಗೋ ರೀತಿ ನೋಡಿ ಟಾಪ್ ಇದೆ ನೋಡಿ, ಈ ರೀತಿ ಟಾಪ್ ಇದೆ ಆಯಿತಾ. ನೋಡ್ತಿದ್ದೀರಲ್ಲ, ಈ ಟಾಪ್ ಏನಿದೆ ಇದು ತುಂಬಾ ಚೆನ್ನಾಗಿದೆ. ನನ್ನನ್ನು ಕೇಳೋದಾದರೆ ನೀವು ಶಾರ್ಟ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿಸಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಫುಲ್ ಸ್ಲೀವ್ಸ್ ಬೇಡ ಅನಿಸುತ್ತೆ, ಇಲ್ಲ ಬೆಲ್ ಸ್ಲೀವ್ಸನ್ನು ಸ್ಟಿಚ್ ಮಾಡಿಸಿ ಚೆನ್ನಾಗಿ ಕಾಣಿಸ್ತೀರಾ, ತುಂಬಾ ಮುದ್ದಾಗಿ ಕಾಣಿಸ್ತೀರಾ. ಬೆಲ್ ಸ್ಲೀವ್ಸ್ ಅಂದರೆ ಇಲ್ಲಿ ಸ್ವಲ್ಪ ಸ್ಟ್ರೈಟ್ ಬಂದು ಇಲ್ಲಿ ಈ ರೀತಿ ಬರುತ್ತೆ ಬೆಲ್ ಸ್ಲೀವ್ಸು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಹತ್ರ ಸುಮಾರು ಪ್ಯಾಟ್ರನ್ಸ್ ಇತ್ತು ಕಾಲೇಜ್ ಡೇಸಲ್ಲಿ. ಸೊ ಆನಂತರ ಇದ್ರ ಒಳಗಡೆ ಈಗ ಆಲ್ರೆಡಿ ಅವರೇ ಲೈನಿಂಗನ್ನು ಕೊಟ್ಟಿದ್ದಾರೆ. ಸೊ ನೀವು ಎಕ್ಸ್ಟ್ರಾ ಲೈನಿಂಗನ್ನು ಹಾಕಿಸೋ ಅವಶ್ಯಕತೆ ಇಲ್ಲ. ನಾನು ಇದನ್ನು ಕೂಡ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆನಂತರ ಇದಕ್ಕೆ ದುಪ್ಪಟ್ಟ ಏನಿದೆ, ದುಪ್ಪಟ್ಟ ಬಂದು ನೆಟ್ಟಲ್ಲಿ ಕೊಟ್ಟಿದ್ದಾರೆ. ಶಿಫಾನಲ್ಲಿ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ನೆಟ್ಟಲ್ಲಿ ಕೊಟ್ಟಿದ್ದಾರೆ. ಬಟ್ ಇಟ್ಸ್ ಓಕೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಆನಂತರ ಬಾರ್ಡ್ರಿಗೆ ಈ ರೀತಿ ಸಿಲ್ವರ್ ಏನು ಹೇಳ್ತೀವಿ ಡಿಸೈನನ್ನು ಮಾಡಿದ್ದಾರೆ. ಸೊ ಈ ರೀತಿ ಸಣ್ಣದಾಗಿ ಫ್ಲೀಟ್ಸನ್ನು ಮಾಡಿಬಿಟ್ಟು ನೆಟ್ಟನ್ನು ಹಾಕ್ಕೊಂಡು ಫುಲ್ಲು ಎಕ್ಸ್ ಶೇಪಲ್ಲಿ ಇದನ್ನು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸಿದ್ರೆ ಸಕ್ಕದಾಗಂದರೆ ಸಕ್ಕದಾಗಿ ಕಾಣಿಸುತ್ತೆ. ನಾನು ಹೇಳ್ತಿದ್ದೀನಲ್ಲ, ಸೂಪರಾಗಿ ಕಾಣಿಸ್ತೀರಾ. ಈ ಡ್ರೆಸ್ಸು ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ನೀವು ಬೈ ಮಾಡ್ತೀನಿ ಅಂದರೆ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ಡ್ರೆಸ್ ಇದೆ ತೋರಿಸ್ತೀನಿ ಆಯಿತಾ. ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಒಂದು ಯೆಲ್ಲೋ ಕಲರ್ ಡ್ರೆಸ್ಸನ್ನು ತರಿಸಿದ್ದೀನಿ. ಆ್ಯಕ್ಚುಲಿ ಇದು ನಾನು ಹಲ್ದಿ ಮೇಕಪ್ ಲುಕ್ಗೆ ಅಂತ ತರಿಸಿದೆ. ಒಂದು ಸಿಂಪಲ್ ಡ್ರೆಸ್ಸು, ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್ ಅಥವಾ ಜಾರ್ಜೆಟ್ ಮೆಟೀರಿಯಲ್ಲು. ಇದು ಬಂದು ನಿಮಗೆ ರಫ್ ಯೂಸ್ ಮಾಡಿದ್ರೂ ಕೂಡ ಏನೂ ಆಗೋದಿಲ್ಲ. ನಾನು ತರಿಸಿರೋವಂಥದ್ದೆಲ್ಲ ಕೂಡ ಆಲ್ಮೋಸ್ಟ್ ಜಾರ್ಜೆಟ್ ಮೆಟೀರಿಯಲನ್ನು ನೀವು ಎಷ್ಟು ಯೂಸ್ ಮಾಡ್ತೀರಾ ಅಷ್ಟು ಚೆನ್ನಾಗೂ ಬಾಳಿಕೆ ಬರುತ್ತೆ ಮತ್ತು ಯಾವುದೇ ರೀತಿ ಹಾಳಾಗೋದಿಲ್ಲ, ಲಾಂಗ್ ಟರ್ಮ್ ಇರುತ್ತೆ. ಸೊ ಹಾಗಾಗಿ ನನಗೆ ಜಾರ್ಜೆಟ್ ಮೆಟೀರಿಯಲ್ ತುಂಬಾ ಇಷ್ಟ ಆಗುತ್ತೆ. ಸೊ ಈ ಡ್ರೆಸ್ ಏನಿದೆ, ಈ ಡ್ರೆಸ್ಸು ನೋಡಿ ಈ ರೀತಿ ಇದೆ. ಇದಕ್ಕೆ ಫುಲ್ ಲಾಂಗ್ ಡ್ರೆಸ್ಸು ಆಯಿತಾ. ಇದಕ್ಕೆ ಲೈನಿಂಗನ್ನು ಕೂಡ ಕೊಟ್ಟಿದ್ದಾರೆ, ಒಳಗಡೆನೇ ಲೈನಿಂಗ್ ಇದೆ. ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯತೆ ಇಲ್ಲ, ಮತ್ತೆ ಲೈನಿಂಗ್ ನಾನು ಹಾಕಿಸ್ಬೇಕು ಅನ್ನೋದೇನಿಲ್ಲ. ಸೊ ಲೈನಿಂಗ್ ಕೂಡ ಚೆನ್ನಾಗಿರೋ ಕ್ವಾಲಿಟಿ ಇದೆ. ಲೈನಿಂಗನ್ನು ಈಗ ಆಲ್ರೆಡಿ ಇದಕ್ಕೆ ಕೊಟ್ಟಿದ್ದಾರೆ. ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ಸೇಮ್ ಕಲರಲ್ಲಿ ದುಪ್ಪಟ್ಟನ ಕೊಟ್ಟಿದ್ದಾರೆ. ಇದು ಕೂಡ ಜಾರ್ಜೆಟ್ ಮೆಟೀರಿಯಲ್. ಸೊ ಬೆಸ್ಟ್ ಪಾರ್ಟ್ ಏನಪ್ಪ ಅಂದರೆ ಜಾರ್ಜೆಟ್ ಮೆಟೀರಿಯಲ್. ಸೊ ಜಾರ್ಜೆಟ್ ಮೆಟೀರಿಯಲ್ ನೀವು ಎಷ್ಟನ್ನ ಯೂಸ್ ಮಾಡಿ ಸ್ನೇಹಿತರೆ ಹಾಳಾಗೋದಿಲ್ಲ, ಹಾಗೆ ಇರುತ್ತೆ. ನೀವು ಯೂಸ್ ಮಾಡಿದಷ್ಟು ಹಾಗೆ ಇರುತ್ತೆ. ಸೊ ಹಾಗಾಗಿ ನಾನು ಜಾರ್ಜೆಟ್ ಮೆಟೀರಿಯಲನ್ನು ಆದಷ್ಟು ಇಷ್ಟಪಡ್ತೀನಿ. ಮತ್ತು ಬಾರ್ಡ್ರು ಅಷ್ಟೇ ಸಿಂಪಲ್ ಬಾರ್ಡ್ರ್, ತುಂಬ ಎಲಿಗೆಂಟಾಗಿ ಕಾಣಿಸುತ್ತೆ. ಇದಕ್ಕೆ ಶರಾರ ಪ್ಯಾಂಟನ್ನು ಕೊಟ್ಟಿದ್ದಾರೆ. ನಾನು ಹೇಳ್ದಂಗೆ ಶರಾರ ಪ್ಯಾಂಟಿಗೆ ಆಲ್ರೆಡಿ ಸ್ಟಿಚ್ಡ್ ಆಗಿದೆ. ಅಪ್ ಟು 38 ಸೈಜ್ವರೆಗೂ ನೀವು ಆರಾಮ್ಸೆ ಇದನ್ನು ವೇರ್ ಮಾಡ್ಬೋದು, ತೊಂದರೆ ಇಲ್ಲ. ಅಮೇಜಿಂಗ್ ಫ್ಯಾಕ್ಟ್ರಿ ಕಡೆಯಿಂದ ನೀವೇನಾದರೂ ಬೈ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ನೀವು ನೋಡಿ ಚೆಕ್ ಮಾಡಿ ಬೈ ಮಾಡ್ಕೋಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಎಸ್, ಪರವಾಗಿಲ್ಲ, ಚೆನ್ನಾಗಿರೋ ಡ್ರೆಸ್ಸಸ್ಸೇ ಬಂದಿದೆ ನನಗೆ. ಪರವಾಗಿಲ್ಲ, ಏನು ಸೂಪರಾಗಿರೋ ಡ್ರೆಸ್ಸಸ್ಸೇ ಬಂದಿದೆ. ಈಗ ಒಟ್ಟು 4 ನಾನೇನು ತೋರಿಸ್ದೆ ಅದೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತಹ ಬಟ್ಟೆಗಳನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದು. ಈಗ ನೆಕ್ಸ್ಟ್ ಬಂದು ಈ ರೀತಿ ಇರುವಂತಹ ಒಂದು ಸ್ಯಾರಿ ಅಂತ ಹೇಳ್ಬೋದು. ಈ ಸ್ಯಾರಿದು ನನಗೆ ಒಂದು ಇಷ್ಟ ಆಗಲಿಲ್ಲ. ಯಾಕಪ್ಪ ಅಂದರೆ ಇದು ಹೆವಿ ವೆಯ್ಟ್ ಇದೆ. ಸೊ ಇಲ್ಲಿ ನೀವು ಏನು ನೋಡ್ತಿದ್ದೀರಾ, ಇದು ಸೀಕ್ವೆನ್ಸ್ ವರ್ಕ್ ಏನಿದೆ ಇದು ಹೆವಿ ಅಂದರೆ ಹೆವಿ ವೆಯ್ಟ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ನನಗೆ ಈ ಸ್ಯಾರಿ ಇಷ್ಟ ಆಗಲಿಲ್ಲ. ಟು ಬಿ ಫ್ರ್ಯಾಂಕ್, ನಾನು ಇರೋದು ಇದ್ದಾಗೆ ಹೇಳ್ತಾ ಇದ್ದೀನಿ. ಬಟ್ ಆದರೆ ಸ್ಯಾರಿ ಮೆಟೀರಿಯಲ್ ಏನಿದೆ ಅದು ತುಂಬಾ ಚೆನ್ನಾಗಿದೆ. ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂದರೆ, ನೋಡಿ ಈ ರೀತಿ. ಬಟ್ ಆದರೆ ಹೆವಿ ಸ್ಯಾರಿ. ಸೊ ಅದೊಂದು ನನಗೆ ಬೇಜಾರಾಗಿದ್ದು. ತುಂಬ ಅಂದರೆ ತುಂಬಾ ಹೆವಿ ಅಂತ ಅನಿಸುತ್ತೆ, ವೇರ್ ಮಾಡೋಕ್ಕೂ ನನಗೆ ಕಷ್ಟ ಅಂತ ಅನಿಸುತ್ತೆ. ಲೈಟ್ ವೆಯ್ಟ್ ಸ್ಯಾರಿಗಳನ್ನ ಹಾಕೋರಿಗೆ ಇದು ತುಂಬ ಹೆವಿ ಸ್ಯಾರಿ ಅಂತ ಅನಿಸುತ್ತೆ. ಇನ್ ಕೇಸ್ ನೀವೇನಾದರೂ ಇಲ್ಲಪ್ಪ ನನಗೆ ಈ ಥರ ಸ್ಯಾರೀಸ್ ಇಷ್ಟ ಆಗುತ್ತೆ ಅಂದರೆ ಖಂಡಿತ ಬೈ ಮಾಡ್ಬೋದು ಆಯಿತಾ. ಆಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ಯಾರಿಯನ್ನು ತರಿಸಿದ್ದೀನಿ. ಬಟ್ ಆ್ಯಕ್ಚುಲಿ ಇದು ಮಾಡೆಲ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಬಟ್ ಎಸ್, ಆಫ್ಕೋರ್ಸ್ ನೀವು ವೇರ್ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈ ಸ್ಯಾರಿ ಏನಿದೆ, ಈ ಸ್ಯಾರಿ ಬಂದು ಒಂಥರ ಸ್ವಲ್ಪ ಸಿಲ್ಕ್ ಮಿಕ್ಸ್ ಥರ ಮೆಟೀರಿಯಲ್ ಇದೆ. ಹಿಂದೆ ಫುಲ್ಲು ಪ್ಲೇನ್ ಇದೆ, ಬಟ್ ಮುಂದೆ ಒಂಥರ ಡಿಸೈನ್ ಇದೆ, ನೀವು ನೋಡ್ತಿರ್ಬೋದು. ಬಟ್ ಮಾಡೆಲ್ ಮೇಲೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಟ್ ರಿಯಲ್ ಆಗಿ ವೇರ್ ಮಾಡಿದ್ರೆ
ಓಕೆ, ತುಂಬ ಏನು ಚೆನ್ನಾಗಿಲ್ಲ, ಬಟ್ ಓಕೆ, ಬೈ ಮಾಡ್ಬೋದು. ನನಗೆ ಎಲ್ಲದಕ್ಕಿಂತ ಸ್ಟಾರ್ಟಿಂಗ್ ನಾನು ತೋರಿಸಿದಂಥ 4 ಬಟ್ಟೆಗಳು ಕೂಡ ತುಂಬ ಇಷ್ಟ ಆಯಿತು. ಸ್ಯಾರಿಗಿನ್ನ ಅದು ತುಂಬ ಇಷ್ಟ ಆಯಿತು. ಎಸ್ ಸ್ನೇಹಿತರೆ, ಇನ್ ಕೇಸ್ ನೀವೇನಾದರೂ ಬೈ ಮಾಡ್ತೀನಿ ಅಂತ ಅಂದರೆ ಅಮೇಝಿಂಗ್ ಫ್ಯಾಕ್ಟ್ರಿ ಅವ್ರದ್ದು ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೋಡಿ ಚೆಕ್ ಮಾಡಿ. ನೀವು ಡೈರೆಕ್ಟಾಗಿ ಹೋಗಿ ಬೈ ಕೂಡ ಮಾಡ್ಬೋದು. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.